ಸ್ವಾಗತ ಸುಸ್ವಾಗತ ಚಿಕ್ಕಲೂರು ಜಾತ್ರೆಗೆ. ಇವತ್ತು ನಾವು ಬಂದಿರೋಂಥದ್ದು ಚಿಕ್ಕಲೂರು ಜಾತ್ರೆಗೆ. ನೋಡ್ತಾ ಇದ್ದೀರಲ್ಲ ನೀವು, ವರ್ಷದಲ್ಲಿ ಬರೀ 5 ದಿನ ನಡೆಯುವಂಥದ್ದು. ನಾವು 2ನೇ ದಿನ ಹೋಗಿದ್ವಿ ಚಿಕ್ಕಲೂರು ಜಾತ್ರೆಗೆ ಭಾನುವಾರ. ಸಿಕ್ಕಾಪಟ್ಟೆ ರಶ್ ಇತ್ತು, ತುಂಬಾನೇ ರಶ್ ಇತ್ತು ಮಾತ್ರ. ನಾವು ಹೋದಾಗ ಅಂದ್ರೆ ಮಧ್ಯಾಹ್ನ 1 ಗಂಟೆ ಆಗಿತ್ತು. ಮಾತ್ರ ₹100 ದರ್ಶನ ಇರುತ್ತೆ ನಿಮ್ಗೆ ಸಪರೇಟ್ ಆಗಿ, ಇಲ್ಲಾಂದ್ರೆ ಫುಲ್ ರೌಂಡ್ ದರ್ಶನ ಇರುತ್ತೆ. ₹2 ತಗೋತಾರೆ ಈ ದರ್ಶನಕ್ಕೆ, ಮಾಮೂಲಿ ದರ್ಶನದಲ್ಲಿ. ಹಂಗೇನಿಲ್ಲ, ನಿಮ್ ಹತ್ರ ಇದ್ರೆ ಕೊಡಿ, ಇಲ್ಲಾಂದ್ರೆ ಬೇಡ ಅಂತ ಹೇಳ್ತಾರೆ. ಅದೊಂಥರ ಖುಷಿ ಆಗುತ್ತೆ ನಮ್ಗೆ ಕೊಡೋಕೆ. ನೋಡಿ, ಕಾರ್ ಪಾರ್ಕಿಂಗ್ ಮತ್ತೆ ಗಾಡಿ ಪಾರ್ಕಿಂಗ್ ಎಷ್ಟು ರಶ್ ಇತ್ತು ಅಂತಂದ್ರೆ ಸಿಕ್ಕಾಪಟ್ಟೆ ರಶ್ ಇತ್ತು. ತುಂಬಾ ದೂರದನೆ ಪಾರ್ಕ್ ಮಾಡಿ ತುಂಬಾ ದೂರದಿಂದನೇ ಬರ್ಬೇಕಾಗಿರೋಂಥದ್ದು. ಬಸ್ಸಲ್ಲಾದ್ರೆ ಸ್ವಲ್ಪ ಮುಂದೆ ಕರ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ನೋಡ್ತಾ ಇರ್ಬೋದು, ದೇವಸ್ಥಾನ ಹತ್ರನೇ ಕರ್ಕೊಂಡು ಹೋಗ್ಬಿಡ್ತಾರೆ. ಅದೇನ್ ನೋಡ್ತಿದ್ರಲ್ಲ, ಫುಲ್ ಈ ಕಡೆಯಿಂದ ಹೋದ್ರೆ ಕ್ಯೂ. ಅಷ್ಟೊಂದೇನ್ ಜಾಸ್ತಿ ತುಂಬಾ ಟೈಮ್ ತಗೊಳಲ್ಲ. ಅಮ್ಮಮ್ಮ ಅಂದ್ರೆ ಒಂದು 45 ಮಿನಿಟ್ಸ್ ಟು 1 ಅವರ್ ತಗೊಳುತ್ತೆ ಅಷ್ಟೇನೆ. ನೋಡ್ತಿದ್ರೆ ಯಾವ ಮಟ್ಟಕ್ಕೆ ರಶ್ ಇದಾರೆ ಅಂತ. ಇದು ಬಸ್ ಸ್ಟ್ಯಾಂಡ್ ನಾವು ಹೋಗ್ತಾ ಇರೋಂಥದ್ದು. ಫುಲ್ ಚೆನ್ನಾಗಿದೆ. ನೀವೇನ ಮಕ್ಳು ಆಡೋ ಸಾಮಾನು ತಗೋಬೇಕು ಅಂದ್ರೆ ಬೆಸ್ಟ್ ಪ್ಲೇಸ್. ಅಂದ್ರೆ ಸ್ವಲ್ಪ ಕಡಿಮೆ ಕೊಡ್ತಾರೆ, 20-30 ಅಂತ ಎಲ್ಲ ಕೊಡ್ತಾ ಇರ್ತಾರೆ. ನೋಡ್ತಾ ಇರ್ಬೋದು, ಇದು ಕ್ಯೂ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಮ್ಗೆ ಯಾವ ರೀತಿ ಸಿಗುತ್ತೆ ಅಂತ ನೋಡಿ. ಇಲ್ಲಿ ಸೇವೆ ಮಾಡಿದ್ರೆ ಸೇವೆ ಮಾಡ್ತಿರ್ತಾರೆ ನೋಡಿ. ಸೇವೆ ಮಾಡೋರು ಇವರೆಲ್ಲ ಸೇವೆ ಮಾಡ್ಕೊಂಡು ರೌಂಡ್ ಬರ್ತಾ ಇರ್ತಾರೆ. ಮಾತ್ರ ನೀವು ಸೋಮವಾರ ಬರ್ತೀನಿ ಅಂದ್ರೆ ರುದ್ರಾಕ್ಷಿ ಮಂಟಪ ಮುಡಿ ಸೇವೆ ಇರುತ್ತೆ. ಮಂಗಳವಾರ ಬರ್ತೀನಿ ಅಂತಂದ್ರೆ ಗಜಮಹೋತ್ಸವಪತಿ ಸೇವೆ ಇರುತ್ತೆ. ಮತ್ತೆ ಬುಧವಾರ ಬರ್ತೀನಿ ಅಂದ್ರೆ ಮುತ್ತುರಾಯ ಸೇವೆನೇ ಇರುತ್ತೆ ನಿಮ್ಗೆ. ಇಲ್ಲಿ ನೋಡಿ, ಇದು ₹100 ಟಿಕೆಟ್. ಇದು ₹100 ದರ್ಶನ, ಡೈರೆಕ್ಟ್ ಎಂಟ್ರಿ ಇರುತ್ತೆ ನಿಮ್ಗೆ. ಯಾವ್ದೇ ರೀತಿ ಚಾರ್ಜ್ ಏನಿರಲ್ಲ. ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ₹2 ದರ್ಶನ. ಇದು ನೀವು ಅದ್ರ ಇದ್ರೆ ಕೊಡಿ ಸಮಿತಿ ಕೇಳ್ತಾರೆ. ನೀವು ₹2 ಕೊಟ್ಟು ಇಲ್ಲಿ ಸೇವ್ ಮಾಡಕ್ ಹೋಗ್ಬೋದು. ಮತ್ತೆ ನೀವು ಇಲ್ಲಿ ಕೂಗಿಸ್ಬೋದು ನಿಮ್ ನೇಮ್ ಕೊಟ್ಟು. ₹100 ಅಥವಾ ₹200 ಅಥವಾ ನಿಮ್ಗೆ ಎಷ್ಟು ಇದಿರುತ್ತಾ ಅಷ್ಟನ್ನು ಕೊಟ್ಟು ನೀವು ಕೂಗಿಸ್ಬೋದು. ಮುಂದೆ ಬರ್ತೀನಿ ಅಂದ್ರೆ ದೇವಸ್ಥಾನ ಒಳಗಡೆ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ನಾವು ಇದೇ ಫಸ್ಟ್ ಅಂದ್ರೆ ತುಂಬಾ ವರ್ಷಗಳಾಗ್ಬಿಟ್ಟಿತ್ತು, ನಾವು ಬಂದೇನಿಲ್ಲ. ಒಳಗಡೆ ಎಲ್ಲ ತುಂಬಾ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಖುಷಿ ಆಯ್ತು. ಮತ್ತೆ ನೋಡ್ತಾ ಇರ್ಬೋದು, ತೆಂಗಿನಕಾಯಿ ಹೊಡ್ಸ್ಕೊತೀವಿ ಅಂದ್ರೆ ನೀವು ಪೂಜೆ ಸಾಮಾನು ತಂದಿದ್ರೆ ಒಳಗಡೆನೆ ಹೊಡ್ಸ್ಕೋಬಹುದು. ಮತ್ತೆ ನೋಡಿ, ಒಂದೊಂದು ಕಲಾಕೃತಿನೂ ಒಂದೊಂದು ಕಥೆಗಳನ್ನ ಹೇಳ್ತಾ ಹೋಗುತ್ತೆ. ಇಲ್ಲಿ ಲೆಫ್ಟ್ ಸೈಡ್ ಬರ್ದಿತ್ತಲ್ಲ ಆ ಕಲಾಕೃತಿ. ಹಂಗೆ ನಾವು ನೋಡಿ, ನೀವು ಮಾಮೂಲಿ ದರ್ಶನ ಬಂದ್ರೆ ಪಾದ ಸೇವೆ ಮಾಡ್ಬೋದು. ಇಲ್ಲಾಂದ್ರೆ ₹100 ದರ್ಶನ ಬಂದ್ರೆ ಅಲ್ಲಿ ನೀವು ಇದ್ ಮಾಡಕ್ ಆಗಲ್ಲ. ಒಳಗಡೆ ನೋಡಿ ಯಾವ ರೀತಿ ಇದೆ, ತುಂಬಾನೇ ಖುಷಿ ಆಯ್ತು. ನಾವು ದೇವ್ರನ್ನ ಹಂಗೆ ನೋಡ್ಕೊಂಡು ಬಂದಿದೆ ದಾಸಭವನಕ್ಕೆ ಊಟ ಮಾಡೋಣ ಅಂತ. ನೋಡಿ, ದಾಸಭವನದಲ್ಲೂ ರಶ್ ಇರುತ್ತೆ. ಮಧ್ಯಾಹ್ನ 1 ಗಂಟೆಗೆ ದಾಸಭವನದ ಊಟ ಇರುತ್ತೆ. ನೋಡಿ ಯಾವ ರೀತಿ ಇದೆ ಅಂತ. ಅಷ್ಟೇನ್ ರಶ್ ಇರಲ್ಲ, ಒಂದು 10 ನಿಮಿಷ ನಿಂತ್ಕೊಂಡ್ರೆ ಕ್ಲಿಯರ್ ಆಗ್ಬಿಡುತ್ತೆ. ದಾಸಭವನದಲ್ಲಿ ಹೆಂಗಪ್ಪ ಅಂತಂದ್ರೆ ನಿಮ್ಗೆ ಫಸ್ಟ್ ಹೋಗಿ ತಟ್ಟೆ ಎತ್ಕೋಬೇಕು. ತಟ್ಟೆ ಎತ್ಕೊಂಡು ನೀವು ಹೋಗಿ ನೀವೇ ತೊಳೆದು ಮಡಗ್ಬೇಕು. ತುಂಬಾನೇ ಒಳ್ಳೆ ಕಾನ್ಸೆಪ್ಟ್. ಆದ್ರೆ ಯಾವ್ದೇ ರೀತಿ ಯಾರು ದುರುಪಯೋಗ ಪಡಿಸ್ಕೋಬೇಡಿ. ದುರುಪಯೋಗ ಯಾಕೆ ಅಂತಂದ್ರೆ ಅಲ್ಲಿ ಮಾಡಿದ್ನ ಯಾರು ಇದ್ ಮಾಡಕ್ ಹೋಗ್ಬೇಡಿ, ವೇಸ್ಟ್ ಮಾಡಕ್ ಹೋಗ್ಬೇಡಿ ಅಂತ. ನೋಡಿ ಇಲ್ಲಿ ಚೆನ್ನಾಗಿದೆ. ಬಸವನ ಜನಗಳು ಮನಗಿರ್ತಾರೆ, ಬಸವ ಅದ್ರ ಮೇಲೆ ಹೋಗುತ್ತೆ. ತುಂಬಾನೇ ಚೆನ್ನಾಗಿತ್ತು ನೋಡಿದಾಗ. ಇಲ್ಲಿ ಮಲಗಿರೋರು ಎಲ್ಲರಿಗೂ ₹100 ದರ್ಶನದಲ್ಲಿ ಟಿಕೆಟ್ ಕೊಡ್ತಾ ಇರೋ, ಅದನ್ನ ನಾವು ನೋಡಿದ್ವಿ. ನೋಡಿ ಬಸವ ಯಾವ ರೀತಿ ನಡ್ಕೊ ಹೋಗುತ್ತೆ ಅಂತ. ತುಂಬಾನೇ ರಶ್ ಇತ್ತು ಮಾತ್ರ. ನಮ್ಗೆ ನೋಡಿ ಖುಷಿ ಆಯ್ತು. ನೋಡಿ, ಇಲ್ಲಿ ದೇವ್ರಿಗೆ ಕೈ ಮುಕ್ಕೊಂಡ್ವಿ ಆ ಟೈಮಲ್ಲಿ ನಾವು. ಪರವಾಗಿಲ್ಲ ಅನ್ಕೊಂಡು ಗ್ಯಾಪ್ ಇರುತ್ತೆ, ಬಸವ ದೇವ್ರ ನಡ್ಕೊ ಹೋಗ್ತದೆ. ಜನಗಳು ಇದ್ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿತ್ತು ಮಾತ್ರ ನಾವು ನೋಡಿದಾಗ. ಇಲ್ಲಿ ನೋಡಿ, ಎಲ್ಲಾ ತುಂಬಾ ಊರುಗಳಿಂದ ಬಂದಿದ್ದಾರೆ. ಎಲ್ಲ ತ್ರಿಶೂಲಗಳು ಇಟ್ಕೊಂಡು ಹೋಗ್ತಾ ಇದಾರೆ. ನೋಡಿ ತುಂಬಾನೇ ಖುಷಿ ಆಯ್ತು. ನೀವು ಬಸ್ಸಿಗೆ ಬರ್ತೇನೆ ಅಂದ್ರೆ ನೋಡಿ ಯಾವ ರೀತಿ ಅಂತ. ಕಿಟಕಿ ಒಳಗಡೆಯಿಂದ ಹತ್ತುತ್ತಾ ಇದ್ರು. ಮತ್ತೆ ಡ್ರೈವರ್ ಜಾಗನ ಬಿಟ್ಟಿಲ್ಲ, ಆ ಡೋರ್ ತೆಗೆದ್ಬಿಟ್ಟು ಆ ಒಳಗಡೆಯಿಂದ ಹೆಂಗ್ ಹತ್ತಿದ್ದಾರೆ ನೋಡಿ. ಅಯ್ಯೋ, ನಾವು ಈ ಕಡೆ ಸ್ವಲ್ಪ ಒಂದ್ 5 ನಿಮಿಷ ತೆಗ್ದಿರ, ಆ ಟೈಮಲ್ಲಿ ಬಂದು ಕುಂತಿರೋದು. ಅವ್ರು ನೋಡಿ ರಶ್ ಆಗುತ್ತೆ ಅಂತ ಯಾವ ರೀತಿ ಒಳಗಡೆ ಹತ್ತುತ್ತಿದ್ದಾರೆ ಅಂತ. ಸಿಕ್ಕಾಪಟ್ಟೆ ಈ ತರ ಹತ್ತೋರು ಇರ್ತಾರೆ, ನೋಡ್ಕೊಳ್ಳಿ. ಮತ್ತೆ ಬಸ್ಸಾಗ ಬರ್ತೀನಿ ಅಂದ್ರೆ ನಿಮ್ಗೆ ಸಫರ್ ಪಡ್ಲೇಬೇಕಾಗುತ್ತೆ. ನೋಡಿ ಯಾವ ಮಟ್ಟಕ್ಕೆ ಬರ್ತಾ ಇದಾರೆ ಅಂತ. ನಿಮ್ಗೆ ವೆಹಿಕಲ್ಸ್ ಬರ್ತೇನೆ ಅಂದ್ರೆ ವೆಹಿಕಲ್ಸ್ ಏನ್ ಕಮ್ಮಿ ಇಲ್ಲ. ವೆಹಿಕಲ್ಸ್ ಹಂಗೇನೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ನೋಡಿ ಇಲ್ಲಿ ಒಳಗಡೆಯಿಂದ ಯಾವ ಮಟ್ಟಕ್ಕೆ ಹತ್ತಿದ್ದಾರೆ ಅಂತ. ಈಗ ಮಾಮೂಲಿಯಾಗಿ ತೋರಿಸ್ತೀನಿ ಅಂದ್ರೆ ನೋಡಿ, ಇಲ್ಲಿ ಡೋರ್ ಇಂದ ಹತ್ತುತ್ತೀನಿ ಅಂದ್ರೆ ಈ ತರ ಇರುತ್ತೆ ರಶ್. ಸಿಕ್ಕಾಪಟ್ಟೆ ರಶ್ ಇರುತ್ತೆ. ನಾರ್ಮಲ್ ಆಗಂತ ನೀವು ಇದ್ ಮಾಡಕ್ ಆಗಲ್ಲ. ಬಸ್ಸಾಗ ಬರ್ತೀನಿ ಅಂದ್ರೆ ಯೋಚನೆ ಮಾಡಿ. ಬಸ್ಸಾಗ ಬರ್ತೀನಿ ಅಂದ್ರೆ ನನ್ ಪ್ರಕಾರ ಪ್ರೈವೇಟ್ ವೆಹಿಕಲ್ ಅಲ್ಲಿ ನೀವು ಕಾರ್ಗಿಂತ ಗಾಡಿ ಬರ್ತೀನಿ ಅಂದ್ರೆ ಬೆಸ್ಟ್. ನೋಡಿ, ಆದಷ್ಟು ನೀವು ಗಾಡಿ ಬರಕ್ ಟ್ರೈ ಮಾಡಿ, ಓಕೆನಾ. ನೋಡಿ, ಇಲ್ಲಿ ನಾವು ಜನಗಳು ಈ ತರ ಓಟ್ ಹಾಕಿರೋರು ಈ ತರ ಬರ್ತಿದೀವಿ. VIP ಮಾತ್ರ ಈ ತರ ಬರ್ತಾ ಇದಾರೆ. ಏನು ಮಾಡಕ್ ಆಗಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.